ಮಣ್ಣಿನ ಕಲೆಯ ಪರಿಚಯ. ಮೈಸೂರಿನ ದೂರ ಗ್ರಾಮದ ಕುಂಬಾರರ ಮನೆಗೆ ಶೈಕ್ಷಣಿಕ ಪ್ರವಾಸ. ಮಣ್ಣನ್ನು ನೋಡಿದಾಗ ನಮಗೆ ನೆನಪಾಗುವುದು ಏನು? ಬಹುಶಃ ಮಕ್ಕಳು ಹೇಳಬಹುದು ಆಟದ ಮೈದಾನ. ಆದರೆ ಇದೇ ಮಣ್ಣು ಒಬ್ಬ ಕುಂಬಾರನ ಕೈ ಸೇರಿದಾಗ ಅದು ಕೇವಲ ಮಣ್ಣಾಗಿ ಉಳಿಯುವುದಿಲ್ಲ, ಮಡಿಕೆಯಾಗಿ, ಅಣತೆಯಾಗಿ, ಉದಾನಿಯಾಗಿ ನಮ್ಮ ಬದುಕಿನ ಅವಿಭಾಜ್ಯ ಭಾಗವಾಗಿ ರೂಪ ಪಡೆಯುತ್ತದೆ. ಈ ಅದ್ಭುತ ಕಲೆಯನ್ನು ಮಕ್ಕಳಿಗೆ ಹತ್ತಿರದಿಂದ ಪರಿಚಯಿಸುವ ಉದ್ದೇಶದಿಂದ ನಮ್ಮ ಶಾಲೆಯ ಶೈಕ್ಷಣಿಕ ಪ್ರವಾಸದ ಸಂದರ್ಭದಲ್ಲಿ ಮೈಸೂರಿನ ದೂರ ಗ್ರಾಮದ ಕುಂಬಾರರ ಮನೆಗೆ ಭೇಟಿ ನೀಡಿದ್ದೆವು. ಮಕ್ಕಳು ಕುತೂಹಲದಿಂದ ಈ ಒಂದು ಯಾತ್ರೆಗೆ ಹೊರಡುತ್ತಿದ್ದರು. ಅಲ್ಲಿ ಕುಂಬಾರರು ಮಣ್ಣನ್ನು ಹೇಗೆ ಆಯ್ಕೆ ಮಾಡುತ್ತಾರೆ, ಅದನ್ನು ಹೇಗೆ ಹದ ಮಾಡುತ್ತಾರೆ ಮತ್ತು ಕುಂಬಾರಿಕೆಯ ಚಕ್ರದ ಮೇಲೆ ಇಟ್ಟು ಹೇಗೆ ಆಕಾರ ನೀಡುತ್ತಾರೆ, ಈ ರೀತಿಯ ಕುತೂಹಲದಲ್ಲಿ ಈ ನಮ್ಮ ಪ್ರಯಾಣ ಪ್ರಾರಂಭವಾಗಿತ್ತು. ದಾರಿಯುದ್ದಕ್ಕೂ ಹಳ್ಳಿಯ ಸಂಪ್ರದಾಯಗಳು, ಸಂಸ್ಕೃತಿಗಳನ್ನು ನೆನೆಯುತ್ತಾ, ಪ್ರತಿ ಗ್ರಾಮದ ವಿಶೇಷ ಸುಂದರ ಕ್ಷಣಗಳನ್ನು ಸವಿಯುತ್ತಾ ಈ ಪಯಣದೊಂದಿಗೆ ದೂರ ಗ್ರಾಮಕ್ಕೆ ಸಾಗುತ್ತಿದ್ದೆವು. ಕೊನೆಗೂ ದೂರ ಗ್ರಾಮವನ್ನು ಸೇರಿದ ಬಳಿಕ ಗ್ರಾಮವನ್ನು ವಿಶೇಷವಾಗಿ ನೋಡಲು ಪ್ರಾರಂಭಿಸಿದ ಮಕ್ಕಳು ಬಹಳಷ್ಟು ಪ್ರಶ್ನೆಗಳನ್ನು ಒತ್ತಿ ಈ ಒಂದು ಜಾಗಕ್ಕೆ ಕಾಲಿಟ್ಟರು. ಇದು ಒಂದು ಸಂಸ್ಕೃತಿ ಸಂಪ್ರದಾಯಗಳಿರುವ ಜಾಗವಾಗಿರಲಿಲ್ಲ. ಎಷ್ಟೋ ತಲೆಮಾರುಗಳ ವಿಶೇಷತೆಗಳನ್ನು ಕೂಡ ಇಲ್ಲಿನ ಸೊಗಡಿನಲ್ಲಿ ಬೆರೆಸಿಕೊಂಡು ಕೂತಿರುವ ಗ್ರಾಮದಂತೆ ಕಾಣಿಸುತ್ತಿತ್ತು. ಎಲ್ಲಿ ನೋಡಿದರೂ ರೈತರು, ಹಸಿರಿನಿಂದ ತುಂಬಿರುವ ಹೊಲಗಳು, ಮಣ್ಣಿನ ಮನೆಗಳು ಇವೆಲ್ಲವೂ ಮಕ್ಕಳ ಕಣ್ಣುಗಳನ್ನು ಬಣ್ಣದ ರೀತಿಯಲ್ಲಿ ಆವರಿಸಿತ್ತು. ಎಲ್ಲರ ಮುಖದಲ್ಲಿ ಮಂದಹಾಸ ತುಂಬಿತ್ತು. ಕಾಲಿಟ್ಟ ಕ್ಷಣ ಮಕ್ಕಳು ಬೇರೆಯ ಪ್ರಪಂಚದಲ್ಲಿ ಇದ್ದೇವೆ ಎನ್ನುವ ರೀತಿ ಭಾಸವಾಗುವಂತೆ ವರ್ತಿಸಿದರು. ಇದು ಸಾಮಾನ್ಯ ಮನೆಯಂತೆ ಕಂಡರೂ ಒಳಗೆ ಕಾಲಿಟ್ಟಾಗ ಅಲ್ಲೊಂದು ವಿಭಿನ್ನ ಲೋಕವೇ ತೆರೆದುಕೊಂಡಿತು. ಎಲ್ಲೆಡೆ ಮಣ್ಣಿನ ಪರಿಮಳ, ತಯಾರಾಗುತ್ತಿರುವ ಮಣ್ಣಿನ ಪಾತ್ರೆಗಳು, ಒಣಗಲು ಇಟ್ಟಿರುವ ಮಣ್ಣಿನ ಮಡಿಕೆಗಳು ಮತ್ತು ಅದರ ಮಧ್ಯದಲ್ಲಿ ತಲೆಮಾರುಗಳಿಂದ ಬಂದ ಕುಂಬಾರರ ಕಲೆ. ಈ ಕ್ಷಣದಲ್ಲಿ ಮಕ್ಕಳಿಗೆ ಒಂದು ಸತ್ಯ ಅರ್ಥವಾಯಿತು. ಮಡಿಕೆ ತಯಾರಿಸುವುದು ಕೇವಲ ಒಂದು ಕೆಲಸವಲ್ಲ, ಅದು ತಾಳ್ಮೆ, ಕೌಶಲ್ಯ ಮತ್ತು ಅನುಭವಗಳನ್ನು ಬೇಡುವ ಒಂದು ಜೀವಂತ ಕಲೆ. ಒಂದು ಕಾಲದಲ್ಲಿ ನಮ್ಮ ಮನೆಗಳ ಅಡುಗೆ ಮನೆಯಿಂದ ಹಿಡಿದು ನೀರು ಸಂಗ್ರಹಿಸುವವರೆಗೂ ಮಣ್ಣಿನ ಪಾತ್ರೆಗಳು ಪ್ರಮುಖವಾಗಿದ್ದವು. ಇಂದಿನ ಆಧುನಿಕ ಜೀವನದಲ್ಲಿಯೂ ಮಣ್ಣಿನ ಮಡಿಕೆಗಳು ತಮ್ಮದೇ ಆದ ವಿಶೇಷ ಸ್ಥಾನಮಾನವನ್ನು ಉಳಿಸಿಕೊಂಡಿವೆ. ಈ ಮನೆಗಳಲ್ಲಿ ಚಕ್ರ ತಿರುಗುತ್ತಿತ್ತು. ಕುಂಬಾರನ ಕೈಗಳು ಮಣ್ಣನ್ನು ರೂಪಿಸುತ್ತಿದ್ದವು. ಮಕ್ಕಳ ಕಣ್ಣುಗಳ ಮುಂದೆ ಒಂದು ಸಾಮಾನ್ಯ ಮಣ್ಣಿನ ಉಂಡೆ ನಿಧಾನವಾಗಿ ಸುಂದರವಾದ ಮಡಿಕೆಯಾಗಿ ಬದಲಾಗುತ್ತಿತ್ತು. ಮಡಿಕೆ ರೂಪ ಪಡೆದ ನಂತರ ಅದನ್ನು ಒಣಗಿಸಿ ಸೂಕ್ತವಾದ ಉಷ್ಣತೆಯಲ್ಲಿ ಬೆಂಕಿಯಲ್ಲಿ ಬೇಯಿಸಲಾಗುತ್ತಿತ್ತು. ಆಗ ಅದು ಗಟ್ಟಿಯಾಗಿ ದೀರ್ಘಕಾಲ ಬಳಸಬಹುದಾದ ಪಾತ್ರೆಯಾಗಿ ರೂಪುಗೊಳ್ಳುತ್ತಿತ್ತು. ಈ ಭೇಟಿಯಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ, ಮಕ್ಕಳು ಕುಂಬಾರಿಕೆಯ ಕಲೆಯನ್ನು ಪುಸ್ತಕದಲ್ಲಿ ಓದುವುದಷ್ಟೇ ಅಲ್ಲ, ಇದನ್ನು ಕಣ್ಣಾರೆ ಕಂಡು ಕೈಯಾರೆ ಅನುಭವಿಸುವ ಅವಕಾಶ ಪಡೆದರು. ಮೈಸೂರಿನ ಈ ದೂರ ಗ್ರಾಮದ ಕುಂಬಾರರ ಮನೆ ನಮಗೆ ಒಂದು ಸುಂದರ ಸಂದರ್ಶನ ನೀಡಿತ್ತು. ಮಣ್ಣು ಎಲ್ಲರ ಕೈಗೆ ಸಿಗುತ್ತದೆ, ಆದರೆ ಅದಕ್ಕೆ ಜೀವ ತುಂಬುವ ಕಲೆ ಕೇವಲ ಕೈಗಳಿಗೆ ಗೊತ್ತು. ಇದು ಮಕ್ಕಳು ಮಡಿಕೆ ತಯಾರಿಸುವುದನ್ನು ಮಾತ್ರ ಕಲಿಯಲಿಲ್ಲ, ಅದರ ಹಿಂದೆ ಇರುವ ಶ್ರಮ, ಕೌಶಲ್ಯ, ಪರಂಪರೆ ಮತ್ತು ನಮ್ಮ ಗ್ರಾಮೀಣ ಸಂಸ್ಕೃತಿಯ ಸೊಗಡನ್ನು ಅರಿತುಕೊಂಡರು. ಮಣ್ಣಿನಿಂದ ಹುಟ್ಟಿದ ಮಡಿಕೆ ನಮ್ಮ ಬದುಕಿನ ಪೋಷಿಸುವಂತೆ ಇಂತಹ ಸಂಪ್ರದಾಯದ ಕಲೆಗಳನ್ನು ಉಳಿಸುವುದು ನಮ್ಮ ಮುಂದಿನ ಪೀಳಿಗೆಗೆ ಜವಾಬ್ದಾರಿಯೂ ಹೌದು. ಮಣ್ಣನ್ನು ಮುಟ್ಟಿದ ಕೈಗಳಲ್ಲಿ ಕಲೆ ಅರಳುತ್ತದೆ. ಕಲೆ ಉಳಿದಾಗ ಸಂಸ್ಕೃತಿ ಜೀವಂತವಾಗಿರುತ್ತದೆ. ಮಣ್ಣಿನ ಕಲೆಯ ನಡುವೆ ಮಕ್ಕಳ ಸಂತೋಷದ ಕ್ಷಣಗಳು. ಕುಂಬಾರರ ಮನೆಗೆ ಮಕ್ಕಳು ಕಾಲಿಡುತ್ತಿದ್ದಂತೆ ಅವರಲ್ಲಿ ಒಂದು ರೀತಿಯ ಕುತೂಹಲ ಮೂಡಿತ್ತು. ಪುಸ್ತಕದಲ್ಲಿ ಮಾತ್ರ ನೋಡಿದ ಮಣ್ಣಿನ ಮಡಿಕೆಗಳು ತಮ್ಮ ಕಣ್ಣೆದುರೇ ಹೇಗೆ ರೂಪ ಪಡೆಯುತ್ತವೆ ಎಂಬುದನ್ನು ನೋಡಲು ಎಲ್ಲರ ಕಣ್ಣುಗಳು ಕುತೂಹಲದಿಂದ ಕಾಯುತ್ತಿದ್ದವು. ಚಕ್ರ ತಿರುಗಲು ಆರಂಭವಾಯಿತು. ಮಣ್ಣಿನ ಉಂಡೆ ನಿಧಾನವಾಗಿ
ನಿಧಾನವಾಗಿ ಮೇಲಕ್ಕೆದ್ದು ಮಡಿಕೆಯ ಆಕಾರ ಪಡೆಯುತ್ತಿದ್ದಂತೆ ಮಕ್ಕಳ ಮುಖದಲ್ಲಿ ಆಶ್ಚರ್ಯದ ನಗು ಮೂಡಿತ್ತು. ಅಯ್ಯೋ, ಮಣ್ಣು ಹೇಗೆ ಮಡಿಕೆಯಾಗುತ್ತದೆ ಎಂಬ ಪ್ರಶ್ನೆಗಳು ಮಕ್ಕಳಿಂದ ಕೇಳಿಬಂದವು. ಕೆಲವು ಮಕ್ಕಳು ಕುಂಬಾರರ ಕೈಚಳಕವನ್ನು ಗಮನಿಸುತ್ತಿದ್ದರು. ಇನ್ನು ಕೆಲವು ಮಕ್ಕಳು ಇನ್ನು ಕೆಲವು ಮಕ್ಕಳು ತಾವು ಒಮ್ಮೆ ಮಣ್ಣನ್ನು ಮುಟ್ಟಿ ನೋಡಬೇಕೆಂಬ ಆಸೆಯಿಂದ ಮುಂದೆ ಬಂದರು. ಮಣ್ಣನ್ನು ಕೈಯಲ್ಲಿ ಹಿಡಿದಾಗ ಮಕ್ಕಳಿಗೆ ಅದೊಂದು ಹೊಸ ಅನುಭವ. ಮಣ್ಣಿನ ಮೃದುತ್ವವನ್ನು ಅನುಭವಿಸುತ್ತಾ ತಮ್ಮ ಕೈಗಳಿಂದ ಸಣ್ಣ ಆಕಾರಗಳನ್ನು ಮಾಡಲು ಪ್ರಯತ್ನಿಸಿದಾಗ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಯಾರೋ ಬಂದು ಚಿಕ್ಕ ಬಟ್ಟಲಿನಂತೆ ಮಾಡಿದರೆ ಇನ್ಯಾರದ್ದೋ ಒಂದು ಮಣ್ಣಿನ ಆಕಾರ ಮಡಿಕೆಯ ರೂಪವನ್ನು ಪಡೆಯುತ್ತಿತ್ತು. ಇನ್ನೊಬ್ಬರು ಚಿಕ್ಕ ಹಣತೆಯಂತೆ ರೂಪಿಸಿದರು. ಮತ್ತೊಬ್ಬರು ತಮ್ಮದೇ ಕಲ್ಪನೆಯಿಂದ ಒಂದು ಪುಟ್ಟ ಮಣ್ಣಿನ ವಸ್ತುವನ್ನು ಸೃಜಿಸಿದರು. ತಮ್ಮ ಕೈಗಳಿಂದ ರೂಪವಾದಂತಹ ಈ ವಸ್ತುಗಳನ್ನು ನೋಡಿ ಮಕ್ಕಳ ಮುಖದಲ್ಲಿ ಮೂಡಿದ ಹೆಮ್ಮೆ ನಿಜಕ್ಕೂ ನೋಡುವಂತಿತ್ತು. ಆ ಕ್ಷಣದಲ್ಲಿ ಅವರಿಗೆ ಒಂದು ದೊಡ್ಡ ಪಾಠವೂ ಸಿಕ್ಕಿತ್ತು. ನಾವು ಕೈಯಿಂದ ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಪರಿಶ್ರಮವೂ ಇದೆ, ಕಲೆಯೂ ಇದೆ. ಮಕ್ಕಳು ಅಲ್ಲಿಂದ ವಿವಿಧ ಗಾತ್ರದ ಪಾತ್ರೆಗಳನ್ನು, ಹಣತೆಗಳನ್ನು, ಮಣ್ಣಿನ ಪಾತ್ರೆಗಳನ್ನು ಮತ್ತು ಅಲಂಕಾರದ ವಸ್ತುಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಕೆಲವು ವಸ್ತುಗಳನ್ನು ಮುಟ್ಟಿ ಅದರ ಗಟ್ಟಿತನವನ್ನು ತಿಳಿದುಕೊಂಡರು. ಮಡಿಕೆಗಳು ಹೇಗೆ ಒಣಗುತ್ತವೆ, ಬೆಂಕಿಯಲ್ಲಿ ಹೇಗೆ ಬೇಯಿಸಲಾಗುತ್ತದೆ ಎಂಬುದನ್ನು ಕುತೂಹಲದಿಂದ ಕೇಳಿದರು. ಅತ್ಯಂತ ಸಂತೋಷದ ಕ್ಷಣವೇನೆಂದರೆ ಕುಂಬಾರರು ಮಣ್ಣನ್ನು ಚಕ್ರದ ಮೇಲೆ ಇಟ್ಟು ಮಡಿಕೆಯನ್ನು ರೂಪಿಸುವುದನ್ನು ಮಕ್ಕಳು ಹತ್ತಿರದಿಂದ ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ಮಕ್ಕಳ ಆಶ್ಚರ್ಯದಿಂದ ಪ್ರತಿಕ್ರಿಯಿಸುತ್ತಿದ್ದರು. ಈ ಪ್ರವಾಸದಲ್ಲಿ ಮಕ್ಕಳು ಕೇವಲ ಒಂದು ಗ್ರಾಮಕ್ಕೆ ಭೇಟಿ ನೀಡಿರಲಿಲ್ಲ, ಅವರ ಮಣ್ಣಿನೊಂದಿಗಿನ ಮಾತನಾಡುವ ಒಂದು ಕಲೆಯನ್ನು ಕಂಡರು. ಒಂದು ಕುಟುಂಬದ ತನ್ನ ತಲೆಮಾರುಗಳಿಂದ ಉಳಿಸಿಕೊಂಡು ಬಂದಿರುವ ಕೌಶಲ್ಯವನ್ನು ಕಂಡರು. ನಗರದ ಗದ್ದಲದಿಂದ ದೂರವಿದ್ದ ಈ ಪರಿಸರದಲ್ಲಿ ಮಣ್ಣಿನ ಪರಿಮಳದ ನಡುವೆ ಮಕ್ಕಳ ನಗು ಬೆರೆತು ಆ ಸ್ಥಳ ಇನ್ನಷ್ಟು ಸುಂದರವಾಗಿತ್ತು. ಪ್ರವಾಸ ಮುಗಿಯುವ ಸಮಯ ಬಂದಾಗ ಮಕ್ಕಳ ಮನಸ್ಸಿನಲ್ಲಿ ಒಂದೇ ಭಾವನೆ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕಿತ್ತು. ಆ ದಿನ ಎಲ್ಲ ಮಕ್ಕಳು ಮನೆಗೆ ಹಿಂದಿರುಗಿದರು, ಮಣ್ಣುಗಳ ನೆನಪುಗಳ ಜೊತೆಗೆ.